Today we are going to learn about insertion sort method. Okay, so insertion sort method ಅಂತ ಅಂದರೆ ಸರ್ಚಿಂಗ್ ಸ್ಮಾಲ್ ಎಲಿಮೆಂಟ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್ಸ್ ಅಂದರೆ ರಿವರ್ಸ್ ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬಿಡಿ ಈ ಕಾನ್ಸೆಪ್ಟು. ಸ್ಮಾಲ್ ಎಲಿಮೆಂಟ್ ಇರುತ್ತಲ್ಲ, ಸ್ಮಾಲ್ ನಂಬರು, ಅದನ್ನು ತೊಗೊಂಡ್ಬಂದು ಲೆಫ್ಟ್ ಸೈಡಲ್ಲಿ ಹಾಕಬೇಕು. ಸೊ ಇದು ಫಿಲಪ್ ಆಗ್ತಾ ಹೋಗ್ತಾ ಇರುತ್ತೆ, ಲೈಕ್ ಸೆಲೆಕ್ಷನ್ ಸಾರ್ಟ್ ಥರ, ರೈಟ್. ಸೊ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡಿ. ಇಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ, ಕ್ಲಿನಿಕ್ಕು. ಅದ್ರ ಮುಂದೆ ಕ್ಯೂ ನಿಂತಿರ್ತಾರೆ ಜನ. ಓಕೆ, ದೊಡ್ಡವರು ಚಿಕ್ಕವರು ಎಲ್ಲ ಇರ್ತಾರೆ ಅಂತ ಅಂದ್ಕೊಳ್ಳಿ. ಮಧ್ಯದಲ್ಲಿ ಒಂದು 5 year old ಒಂದು ಮಗು ಇರುತ್ತೆ ಅಂತ ಅಂದ್ಕೊಳ್ಳಿ, ರೈಟ್. ಸೊ ಇದೇನು ಮಾಡುತ್ತೆ, ಸೊ ನೆಕ್ಸ್ಟ್ ಮುಂದೆ ಇರ್ತಾರಲ್ಲ ಅವ್ರಿಗೆ ಹೇಳುತ್ತೆ, ಸೊ ನಾನು ನಿಮಗಿಂತ ತುಂಬ ಚಿಕ್ಕವನು, ನನ್ನ ಕೈಲಿ ನಿಂತ್ಕೊಳ್ಳೋದಕ್ಕಾಗಲ್ಲ, ನನ್ನ ಮುಂದೆ ಬಿಡ್ತೀರಾ ಅಂತ. ಸೊ ಯೂಶ್ವಲಿ ಮಕ್ಕಳಂದೆಲ್ಲರೂ ಏನು ಮಾಡ್ತಾರೆ, ಬಿಡ್ತಾರೆ ಮುಂದೆ ಅವರು. ಅವಾಗ ಏನು ಮಾಡುತ್ತೆ, ಈ ಮಗು ಇಲ್ಲಿಗೆ ಬರುತ್ತೆ, ಇವರು ಹಿಂದೆ ಹೋಗ್ತಾರೆ. ಈ ಮಗು ಇಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳಿ, ಸುಮ್ಮನಾಗಲ್ಲ. ಮತ್ತು ಇವ್ರನ್ನ ಕೇಳುತ್ತೆ, ನಾನು ನಿಮಗಿಂತ ಚಿಕ್ಕವನು, ನಮ್ಮನ್ನು ಮುಂದೆ ಬಿಡ್ತೀರಾ ಅಂತ ಕೇಳ್ತಾರೆ. ಎಸ್, ಅವ್ರು ಚಿಕ್ಕವರಲ್ವಾ, ಅವರು ಕೊಡೋದಕ್ಕೆ ಮುಂದೆ ಬಿಡ್ತಾರೆ. ಮಗು ಇಲ್ಲಿ ಬರುತ್ತೆ. ಇನ್ಯಾರಂಗೆ ಕೇಳುತ್ತೆ, ಇಲ್ಲಿ ಇನ್ಯಾರೂ ಇಲ್ಲ, ಇಲ್ಲಿ ಇದೇ ಫಸ್ಟ್ ಅಲ್ವಾ. ಸೊ ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಪಾಸ್ ಸ್ಟಾಪ್ ಆಗುತ್ತೆ. ಸೊ ಇದು ಜಸ್ಟ್ ಒಂದು ಬೇಸಿಕ್ ಥರ ಅರ್ಥ ಮಾಡ್ಕೊಳ್ಳಿ. ತುಂಬ ಚಿಕ್ಕವರು ಇರ್ತಾರಲ್ಲ, ಕಂಪೇರ್ ಮಾಡಿದಾಗ ಅವ್ರನ್ನ ಮುಂದೆ ಕಳಿಸ್ಬೇಕು, ದೊಡ್ಡವರು ಹಿಂದೆ ಹೋಗಬೇಕು ಅಷ್ಟೇ. ಸೊ ನಾವು ಹೇಳ್ಬೇಕಂದ್ರೆ ಸ್ಮಾಲ್ ಎಲಿಮೆಂಟು ಲೆಫ್ಟ್ ಸೈಡ್ ಬರಬೇಕು, ಬಿಗ್ ಎಲಿಮೆಂಟು ರೈಟ್ ಸೈಡ್ ಹೋಗಬೇಕು. ಇದು ಗೊತ್ತಿರಲಿಲ್ಲ ನಿಮಗೆ. ಓಕೆ, ಸೊ ಪ್ರಾಬ್ಲಮ್ ಮಾಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪಾಸಸ್, ಎಸ್ಪೆಷಲಿ ಈ ಪಾಸಸ್ಗಳು ಯಾವಾಗ ಎಂಡ್ ಆಗಬೇಕು ಅಂದರೆ ಒಂದು ತಿಳ್ಕೊಳ್ಳಿ. ಸೊ ಯಾವಾಗ ನೋ ಸ್ವ್ಯಾಪ್ ಅಂತ ಬರುತ್ತೆ ಆವಾಗ ಆ ಪಾಸ್ನ ಕ್ಲೋಸ್ ಮಾಡಬೇಕು. ಮತ್ತು ಇನ್ನೊಂದು, ಮುಂದೆ ಹೋಗೋದಕ್ಕೆ ಜಾಗನೇ ಇರಲ್ಲ. ಫಾರ್ ಎಕ್ಸಾಂಪಲ್ ಎಲಿಮೆಂಟ್ಸ್ ಇರಲ್ಲ. ಯಾವ ಥರ ಅಂತಂದರೆ ಇರುತ್ತೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು 5 ಅಂತ ಬಂತು ಅಂದ್ಕೊಳ್ಳಿ. ಸೊ ಯಾವಾಗ ಎಂಡ್ ರೀಚ್ ಆಗುತ್ತೆ ನೋಡಿ, ಎಂಡು, ಈಗ ಮುಂದೆ ಹೋಗೋದಕ್ಕೆ ಏನು ಸ್ಪೇಸೇ ಇಲ್ಲ. ಸೊ ಆವಾಗ ಎಂಡ್ ಆಗುತ್ತೆ. ಓಕೆ, ಸೊ ನೋ ಸ್ವ್ಯಾಪ್ ಅಂತ ಬಂದಾಗ ಅಥವಾ ನೋ ಸ್ಪೇಸ್, ಯಾವ ಸ್ಪೇಸ್ ಇಲ್ಲ ಮುಂದೆ ಹೋಗೋದಕ್ಕೆ, ಅದೇ ಬಿಗಿನಿಂಗ್ ಎಂಡ್ ಆದಾಗ ಪಾಸಸ್ ಮುಗಿಯುತ್ತೆ. ಸೊ ಒಂದು ಸರಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಂಗೆ ಗೊತ್ತಾಗುತ್ತೆ ಇದೆಲ್ಲ ಹೇಗೆ ಅಂತ. ಸೊ ಲೆಟ್ ಸ್ಟಾರ್ಟ್ ದ ಇನ್ಸರ್ಷನ್ ಸಾರ್ಟ್. ಸೊ ಎಲಿಮೆಂಟ್ಸ್ಗಳನ್ನ ಫಸ್ಟ್ ಕೌಂಟ್ ಹಾಕೊಬೇಕು. ಎವ್ರಿ ಸಾರ್ಟಲ್ಲಿ 1 2 3 4 5 6 ಒಟ್ಟು 6 ಇದೆ. n = 6. ಆ್ಯಂಡ್ ಎಷ್ಟು ಪಾಸಸ್ ಬರೀಬೇಕು ಈ ಪ್ರಾಬ್ಲಮ್ಗೆ, ಫಾರ್ಮುಲಾ ಇದೆಲ್ಲ n-1 ಅಂದರೆ n ಅಂದರೆ 6 -1 ಅಂದರೆ 5 ಪಾಸಸ್ ಆಗುತ್ತೆ, ರೈಟ್. ಸೊ ಪಾಸ್ ನಂಬರ್ 1. ಸೊ ರೈಟ್ ಡೌನ್ ದ ಕ್ವಶನ್ಸ್ ಇನ್ ದ ಗಿವನ್ ಆರ್ಡರ್. ಫಸ್ಟ್ 10 ಅಂತ ಬರ್ಕೊಂಡ್ವಿ, ನೆಕ್ಸ್ಟು 8 25 1 -4 2 ಅವ್ರು ಕೊಟ್ಟಿರೋ ಹಾಗೆ ನೀಟಾಗಿ ಬರ್ಕೊಬೇಕು ಕರೆಕ್ಟಾಗಿ. ಸೊ ಫಸ್ಟ್ ಕಂಪೇರ್ 2 ಎಲಿಮೆಂಟ್ಸ್, 2 ಎಲಿಮೆಂಟ್ನ ಕಂಪೇರ್ ಮಾಡಿ. 10 ಮತ್ತು 8, ಇವರಿಬ್ಬರಲ್ಲಿ ಯಾರು ಸ್ಮಾಲು? 8 ಈಸ್ ಎ ಸ್ಮಾಲ್ ಅಲ್ವಾ, 8 ಈಸ್ ಸ್ಮಾಲ್ ಅಂತ ಬರ್ಕೋಣ. ಇಲ್ಲಿ ಈಗ ಏನಾಗಬೇಕು, ಚಿಕ್ಕವ್ರು ಏನಾಗಬೇಕು, ಸ್ಮಾಲ್ ಎಲಿಮೆಂಟ್ ಅದು ಮುಂದೆ ಹೋಗ್ಬೇಕಲ್ವಾ, ಅಂದರೆ ಸ್ವ್ಯಾಪ್ ಆಗಬೇಕಲ್ವಾ. ಇಲ್ಲಿ ನೋಡಿ, ಸ್ಮಾಲ್ ಎಲಿಮೆಂಟು ಲೆಫ್ಟ್ ಸೈಡ್ ಬರಬೇಕು, ಬಿಗ್ ಎಲಿಮೆಂಟು ರೈಟ್ ಸೈಡ್ ಹೋಗ್ಬೇಕಲ್ವಾ. ಇಲ್ಲಿ ಯಾರು ಸ್ಮಾಲ್? 8 ಈಸ್ ಸ್ಮಾಲ್, ಮೀನ್ಸ್ ಇಟ್ ಕಮ್ಸ್ ಟು ಲೆಫ್ಟ್ ಸೈಡ್. 10 ಈಸ್ ಬಿಗ್ ಎಲಿಮೆಂಟ್ ಅಲ್ವಾ, ಕಮ್ಸ್ ಟು ರೈಟ್ ಸೈಡ್. ಸೊ ರೈಟ್ ಡೌನ್ ಹಿಯರ್ ಸ್ವ್ಯಾಪ್ ಅಂತ ಬರೆದು 10, 8 ಗಾಟ್ ಇಟ್. ಸೊ ಆಫ್ಟರ್ ಸ್ವ್ಯಾಪಿಂಗ್ ಹೇಗೆ ಕಾಣುತ್ತೆ, 8 ಈ ಕಡೆ ಬರುತ್ತೆ, 10 ಈ ಕಡೆ ಬರುತ್ತೆ. ರಿಮೈನಿಂಗ್ಸ್ ಎಲಿಮೆಂಟ್ ಸೇಮ್, 25 1 -4 2 ಗಾಟ್ ಇಟ್. ಸೊ 8 ಇಲ್ಲಿ ಬಂದಿದೆ. ಈಗ ನೆಕ್ಸ್ಟ್ 8 ಎಲ್ಲಿ ಕಂಪೇರ್ ಮಾಡಬೇಕು, ಮುಂದೆ ಎಲ್ಲಿದೆ ಸ್ಪೇಸ್, ಇಲ್ಲಿ ಎಲ್ಲಿದೆ ಅಲ್ವಾ. ಸೊ ಇಲ್ಲಿ ಪಾಸ್ ಸ್ಟಾಪ್ ಆಗುತ್ತೆ. ಗಾಟ್ ಇಟ್, ಅರ್ಥ ಆಯಿತಾ. ಸೊ 8 ವಿನ್ ಆಗಿತ್ತು. ನೆಕ್ಸ್ಟ್ ನೆಕ್ಸ್ಟ್ ಸ್ಪೇಸ್ ಜನ ಯಾರೂ ಇಲ್ಲ, ಅದೇ ಫ್ರಂಟ್ ಇರೋದು. ಸೊ ಪಾಸ್ 1 ಎಂಡ್ ಆಗುತ್ತೆ. ಸೊ ಇದನ್ನ ಮಾರ್ಕ್ ಮಾಡ್ಕೊಬೇಕು. 10 ಲಾಸ್ಟ್ ಆಗಿತ್ತಲ್ವ, ಅಲ್ಲಿ 8 ವಿನ್ ಆಗಿತ್ತು, ಅದು ನೆನಪಿರಬೇಕು, ರೈಟ್. ನೆಕ್ಸ್ಟು ಪಾಸ್ 2. ಪಾಸ್ 2ಗೆ ಎಲಿಮೆಂಟ್ಸ್ ಪ್ರೀವಿಯಸ್ ಅಂತ ನೀಟಾಗಿ ಬರ್ಕೊಳ್ಳಿ. 8 ಇತ್ತು,
10 ಇತ್ತು, 25, 1, -4, 2. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಸ್ಟಾರ್ ಮಾರ್ಕು, ಅದೇ ಅಲ್ವಾ ಸೋತಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ 10ಇಂದ ಸ್ಟಾರ್ಟ್ ಮಾಡಬೇಕು. 10 ನೆಕ್ಸ್ಟ್ ಎಲಿಮೆಂಟ್ ಯಾರಿದ್ದಾರೆ? 25 ಇದ್ದಾರೆ. ಗಾಟ್ ಇಟ್? ಸೊ 10 ಮತ್ತು 25ನ ಕಂಪೇರ್ ಮಾಡೋಣ. ಸೊ ಗೆಲ್ಲೋದು ಯಾರು? ಮೀನ್ಸ್ ಸ್ಮಾಲ್ ಎಲಿಮೆಂಟ್ ಯಾರು? 10 ಅಲ್ವಾ? 10 ಈಸ್ ಸ್ಮಾಲ್, ರೈಟ್? ಸೊ 10 ಈಸ್ ಎ ಸ್ಮಾಲ್ ಎಲಿಮೆಂಟ್ ಕಂಪೇರ್ಡ್ ಟು 25. ನಾವು ಈಗ ಸ್ವ್ಯಾಪ್ ಮಾಡಬೇಕಾ? ಏನು ಸ್ಮಾಲ್ ಎಲಿಮೆಂಟ್ ಲೆಫ್ಟ್ ಸೈಡ್ ಇದೆಯಾ? ಇವೆರಡನ್ನು ಕಂಪೇರ್ ಮಾಡಿ. ಎಸ್, ಆಲ್ರೆಡಿ ಇದೆಯಲ್ಲ, ಬಿಗ್ ಎಲಿಮೆಂಟ್ 25 ಇದೆ, ರೈಟ್? ನೋ ನೀಡ್ ಟು ಸ್ವ್ಯಾಪ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಆಲ್ರೆಡಿ ಅವ್ರ ಪ್ಲೇಸ್ ಕರೆಕ್ಟಾಗಿದ್ದಾರೆ. ಅಂದರೆ ನಾವಿಲ್ಲಿ ಬರೀಬೇಕು ನೋ ಸ್ವ್ಯಾಪ್ ಅಂತ ಬರೀಬೇಕು. ಗೆದ್ದಿದ್ದು 10 ಇದರಲ್ಲಿ, ಸೋತಿದ್ದು 25. ಸ್ಟಾರ್ ಮಾರ್ಕ್ ಹಾಕೊತೀನಿ ಅವ್ರಿಗೆ, ಸೋತವ್ರಿಗೆ. ಓಕೆ, ಲೂಸರ್. ಸೊ ನಾನು ಆಗಲೇ ಹೇಳಿದೆ, ನೋ ಸ್ವ್ಯಾಪ್ ಅಂತ ಬಂತು ಅಂತಂದರೆ ಪಾಸ್ನ ಎಂಡ್ ಮಾಡಬೇಕು. ಈ ಪಾಸ್ ಇಲ್ಲೇ ಎಂಡ್ ಆಗುತ್ತೆ. ಪಾಸ್ ನಂಬರ್ 3. ಗಾಟ್ ಇಟ್? ಅರ್ಥ ಆಯಿತಾ? ಸೊ ಇಲ್ಲಿ ಸ್ವ್ಯಾಪ್ ಮಾಡಿಲ್ಲ ನಾವು, ಸೊ ಅದಕ್ಕೆ ಪಾಸ್ ಎಂಡ್ ಆಯಿತು, ರೈಟ್? ಸೊ 10 ಈಸ್ ಎ ಸ್ಮಾಲ್ ಎಲಿಮೆಂಟ್, 25 ಈಸ್ ಎ ಬಿಗ್ ಎಲಿಮೆಂಟ್. 10 ಸ್ಮಾಲ್ ಇರೋದ್ರಿಂದ ಇದು ಆಲ್ರೆಡಿ ಅದರ ಜಾಗದಲ್ಲಿದೆ, ಲೆಫ್ಟ್ ಸೈಡಲ್ಲಿದೆ. ಸೊ 25 ಕರೆಕ್ಟಾಗಿದೆ. ಅದನ್ನು ಅದಲು ಬದಲು ಸ್ವ್ಯಾಪ್ ಮಾಡೋ ಅಗತ್ಯ ಇಲ್ಲ. ನೆಕ್ಸ್ಟ್ ಪಾಸ್ 3 ಬರೋಣ. ರೈಟ್ ಡೌನ್ ಪ್ರೀವಿಯಸ್ ಸ್ಟೆಪ್. 8 ಇತ್ತು, 10, 25, 1, -4, ಆಮೇಲೆ 2. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು? ಸೋತಿದ್ದಾರಾಗಲೇ, ಲೂಸರ್ 25 ಅಲ್ವಾ? 25ಇಂದ ಸ್ಟಾರ್ಟ್ ಮಾಡಿ ಮುಂದೆ ನೆಕ್ಸ್ಟ್ 1ಗೆ ಕಂಪೇರ್ ಮಾಡಬೇಕು. 25 ಆ್ಯಂಡ್ 1 ವಿಚ್ ಈಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್? 1 ಅಲ್ವಾ? 1 ಈಸ್ ಸ್ಮಾಲ್ ಎಲಿಮೆಂಟ್. ಓಕೆ, ಸೊ ಹಾಗಾದರೆ ಸ್ವ್ಯಾಪ್ ಮಾಡಬೇಕಲ್ವಾ? ಎಸ್, 1 ಸ್ಮಾಲ್ ಎಲಿಮೆಂಟ್ ಅಲ್ವಾ? ಲೆಫ್ಟ್ ಸೈಡ್ ಬರಬೇಕು. 25 ಬಿಗ್ ಎಲಿಮೆಂಟ್ ಅಲ್ಲ, ಇದು ರೈಟ್ ಸೈಡ್ ಬರಬೇಕು, ರೈಟ್? ರೈಟ್ ಡೌನ್ ಹಿಯರ್ ಸ್ವ್ಯಾಪ್ ಅಂತ ಹಾಕಿ 25, 1 ಅಂತ ಬರೀಬೇಕು. ಸೊ ಈಗ ಬರೆದೀಗ ನೆಕ್ಸ್ಟು ಇದನ್ನು ಬರೆದು 8 ಈ ಕಡೆ ಬರೆದು 10, 1 ಈ ಕಡೆ ಬರುತ್ತೆ, 25 ಈ ಕಡೆ ಬರುತ್ತೆ, -4, 2. ಇದು ಗೆದ್ದಿದ್ದು 1, ಸೋತಿದ್ದು 25, ನೆನಪಿರಲಿ, ಮಾರ್ಕ್ ಮಾಡ್ಕೊಂಬಿಡಿ, ರೈಟ್? ಸೊ ಈಗ 1 ಇಲ್ಲಿದೆ. 1 ಇಲ್ಲೇ ಸ್ಟಾಪ್ ಮಾಡಲ್ಲ, ಆಯಿತಾ? 1 ಇಲ್ಲಿಗೆ ಸ್ಟಾಪ್ ಆಗಲ್ಲ. ನೆಕ್ಸ್ಟು 10 ಅಪ್ರೋಚ್ ಮಾಡುತ್ತೆ. ಯಾಕೆ ಗೊತ್ತಾ? ಇವ್ರ ಇಂಟೆನ್ಷನೆಲ್ಲ ನಾನು ಫಸ್ಟ್ ಪ್ಲೇಸ್ಗೆ ಹೋಗಬೇಕು ಅಂತ. ಅದನ್ನು ಹೇಳಿದ್ರು, ರಿವರ್ಸ್ ಡೈರೆಕ್ಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್ಸ್. 25ನ ಬೀಟ್ ಮಾಡ್ತಲ್ವಾ? 25 ಹಿಂದೆ ಹಾಕಿ 1 ಮುಂದೆ ಬಂತಲ್ವಾ? ಈಗ 1 ಮುಂದೆ ಯಾರಿದ್ದಾರೆ? ನೆಕ್ಸ್ಟು 2 ಮೆಂಬರ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಇರೋದು 10. ಇವನ ಜೊತೆ ಕಂಪೇರ್ ಮಾಡ್ತಾನೆ, ಹೇಳ್ತಾನೆ 1, ಐ ಆಮ್ 1, ಯು ಆರ್ 10, ಐ ಆಮ್ ಸ್ಮಾಲರ್ ಅಂತ ಹೇಳುತ್ತೆ ಕಂಪೇರ್ ಟು ಯು. ಸೊ ಅಫ್ಕೋರ್ಸ್ 1 ಈಸ್ ಎ ಸ್ಮಾಲ್ ಎಲಿಮೆಂಟ್ ಅಲ್ವಾ ಕಂಪೇರ್ ಟು 10. ಸೊ ಅವಾಗ ಏನು ಮಾಡುತ್ತೆ? 1 ಈ ಕಡೆ ಬರುತ್ತೆ, 10 ಈ ಜಾಗಕ್ಕೆ ಬರುತ್ತೆ. ಅಂದರೆ ಸ್ವ್ಯಾಪ್ ಆಗುತ್ತೆ. ಯಾರ್ಯಾರು? 10, 1. ಸೊ ಸ್ವ್ಯಾಪ್ ಆದಮೇಲೆ ಹೇಗೆ ಕಾಣುತ್ತೆ? ಇಲ್ಲಿ ಬರೋಣ, ಇದನ್ನೇ ಇಲ್ಲಿ ಬರೋಣ. 8 ಇರುತ್ತೆ, 1 ಈ ಕಡೆ ಬಂದಿದ್ದಲ್ವಾ? 10 ಈ ಕಡೆ ಬರುತ್ತೆ. ಇನ್ನು ರಿಮೈನಿಂಗ್ ಎಲಿಮೆಂಟ್ಸು 25, -4, 2 ಸೇಮ್. 1 ಇಲ್ಲಿ ಬಂತಲ್ವಾ? ಸೊ ಇನ್ನೂ ಅದಕ್ಕೆ ಸ್ಯಾಟಿಸ್ಫೈ ಆಗಿಲ್ಲ. ಅದು ಇನ್ನೊಬ್ರು ಇದ್ದಾರಲ್ಲ, ಅವ್ರನ್ನೂ ಬೀಟ್ ಮಾಡಬೇಕಲ್ಲ. ಸೊ ಅವಾಗೇನು ಮಾಡುತ್ತೆ? 1 ಕಂಪೇರ್ ಮಾಡುತ್ತೆ. ಸೊ 8 ಮತ್ತು 1 ಕಂಪೇರ್ ಮಾಡಿದ್ರೆ ಯಾವುದು ಸ್ಮಾಲ್ ಎಲಿಮೆಂಟು? 1 ಈಸ್ ಸ್ಮಾಲ್ ಎಲಿಮೆಂಟ್ ಅಲ್ವಾ? ಸೊ ಹಾಗೆ ಹೇಳುತ್ತೆ 1. ಸೊ ಐ ಆಮ್ 1, ಯು ಆರ್ 8, ಐ ಆಮ್ ಎ ಸ್ಮಾಲರ್ ದೆನ್ ಯು. ನಾನು ನಿನಗಿಂತ ಚಿಕ್ಕವನು, ನನ್ನ ಮುಂದೆ ಬಿಡ ಹೋಗೋದಕ್ಕೆ ಅಂತ. ಸೊ ಹಾಗಾದರೆ ಸ್ಮಾಲ್ ಎಲಿಮೆಂಟ್ ಅಲ್ವಾ? ಇದು ಇಲ್ಲಿಗೆ ಬರುತ್ತೆ, 8 ಈ ಕಡೆ ಬರುತ್ತೆ, ಸ್ವ್ಯಾಪ್ ಆಗುತ್ತೆ ಅಂತ. ಸ್ವ್ಯಾಪ್ ಅಂತ ಬರೆದು 8, 1. ಸೊ ಸ್ವ್ಯಾಪ್ ಆದಮೇಲೆ ಹೇಗೆ ಕಾಣುತ್ತೆ? 1 ಈ ಕಡೆ ಬರುತ್ತೆ, 8 ಈ ಕಡೆ ಬರೀಬೇಕು. ಇನ್ ರಿಮೈನಿಂಗ್ ಸೇಮ್ 10, 25, -4, 2 ಅಂತ. ಗಾಟ್ ಇಟ್? 1 ಇಲ್ಲಿಗೆ ಬಂತು.
ಮತ್ತೆ ಒಂದು ಯಾರ ಹತ್ರ ಕಂಪೇರ್ ಮಾಡುತ್ತೆ, ಯಾರು ಇಲ್ವಲ್ಲ ಇಲ್ಲಿ ಎಂಟಿ ಅಲ್ವಾ. ಸೊ ಇಲ್ಲಿಗೆ ಪಾಸಸ್ 3 ಸ್ಟಾಪ್ ಆಗುತ್ತೆ. ನೆಕ್ಸ್ಟು ಪಾಸ್ 4 ಮಾಡಬೇಕು, ಯಾಕಂತಂದರೆ ಒಂದು ಆಡಿ ಫಸ್ಟ್ ಪ್ಲೇಸ್ ಬಂದು ಕೂತ್ಕೊಂಡಿದೆ. ಇನ್ನು ಮುಂದೆ ಹೋಗೋಣ ಎಲ್ಲೂ ಜಾಗ ಇದೆ, ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಓಕೆ, ನೆಕ್ಸ್ಟು ಪಾಸ್ 4. ಸೊ ಪಾಸ್ 4ಗೆ ನಾವು ಪ್ರೀವಿಯಸ್ ಬರ್ಕೊಬೇಕು ನೀಟಾಗಿ. 1 ಇತ್ತು, 8, 10, 25, -4, 2. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಪಾಸ್ 3ಗೆ ಹೋಗಿ ಯಾರು ಸೋತಿದ್ರು 25 ಅಲ್ವಾ, ಮಾರ್ಕ್ ಮಾಡ್ಕೊಂಡಿದ್ವಲ್ವಾ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. 25 ಮತ್ತು -4ನ ಕಂಪೇರ್ ಮಾಡ್ತೀವಿ. ಓಕೆ, ಹೂ ಇಸ್ ದ ವಿನ್ನರ್? ಎಸ್, -4 ಇಸ್ ದ ವಿನ್ನರ್. ಯಾಕಂದರೆ -4 ಈಸ್ ಸ್ಮಾಲ್ ಎಲಿಮೆಂಟ್. ಸೋತಿದ್ಯಾರು? 25. ಮಾರ್ಕ್ ಮಾಡ್ಕೊಬೇಕು, ನೆಕ್ಸ್ಟ್ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ಸ್ವ್ಯಾಪ್ ಆಗಬೇಕಲ್ವಾ. -4 ಈ ಕಡೆ ಬರ್ತಾರೆ, 25 ಈ ಕಡೆ ಬರ್ತಾರೆ. ಸೊ ಬರೀರಿ ಇಲ್ಲಿ ಸ್ವ್ಯಾಪ್ ಅಂತ ಹಾಕಿ 25, -4. ಓಕೆ, ಆಫ್ಟರ್ ಸ್ವ್ಯಾಪಿಂಗ್ 1 ಈ ಕಡೆ ಬರುತ್ತೆ, 8 ಈ ಕಡೆ ಬರುತ್ತೆ, 10 ಈ ಕಡೆ, -4, 25, 2. -4 ಅಲ್ವಾ. ಈಗ ರಿವರ್ಸ್ ಡೈರೆಕ್ಷನ್ ಹೋಗಬೇಕು. -4 ಏನು ಮಾಡ್ತೀವಿ ನೆಕ್ಸ್ಟು? -25 ಹೋಗ್ಬಾರ್ದು ನಾವು, -4 ಮತ್ತು 10ನ ಕಂಪೇರ್ ಮಾಡಬೇಕು. 10 ಮತ್ತು -4ಅಲ್ಲಿ ಯಾವುದು ಸ್ಮಾಲ್ ಎಲಿಮೆಂಟು? -4 ಈಸ್ ಸ್ಮಾಲ್ ಅಲ್ವಾ. ಸೊ ಏನಾಗಬೇಕು? ಸ್ವ್ಯಾಪ್ ಆಗಬೇಕು. ಇಲ್ಲಿ ಬರಿತೀನಿ, ಜಾಗ ಇಲ್ಲ. ಸ್ವ್ಯಾಪ್ ಅಂತ ಬರೆದು 10, -4. -4 ಬಂದು ಇಲ್ಲಿ ಹೋಗುತ್ತೆ, 10 ಈ ಕಡೆ ಬರುತ್ತೆ. ಗಾಟ್ ಇಟ್? ರೈಟ್. -4ಗೆ ಬಂತಲ್ವಾ. ಸೊ ನೆಕ್ಸ್ಟ್ ಏನು ಮಾಡುತ್ತೆ? -4 8 ಜೊತೆ ಕಂಪೇರ್ ಮಾಡುತ್ತೆ. ರಿವರ್ಸ್ ಡೈರೆಕ್ಷನ್ ಅಲ್ವಾ. ಸೊ 8 ಮತ್ತು -4ನ ಕಂಪೇರ್ ಮಾಡಿದಾಗ ಯಾರು ಸ್ಮಾಲು? -4 ಈಸ್ ಸ್ಮಾಲ್. ಅಂದರೆ -4 ಏನಾಗುತ್ತೆ? ಇಲ್ಲಿಗೆ ಬರಬೇಕು, 8 ಈ ಸೈಡ್ ಬರುತ್ತೆ. ಸೊ ಏನಾಗುತ್ತೆ? ಇದು ಸ್ವ್ಯಾಪ್ ಆಗಬೇಕು. ಸ್ವ್ಯಾಪು 8, -4. ಸೊ ಆಫ್ಟರ್ ಸ್ವ್ಯಾಪಿಂಗ್ ಹೇಗೆ ಕಾಣುತ್ತೆ? 1 ಈ ಬರಬೇಕು, -4 ಈ ಕಡೆ, 8 ಈ ಕಡೆ, ರಿಮೈನಿಂಗ್ ಸೇಮ್ 10, 25, 2. -4 ಇಲ್ಲಿದೆಯಲ್ವಾ. ಸೊ ನೆಕ್ಸ್ಟ್ ಏನು ಮಾಡುತ್ತೆ? -4 ನೆಕ್ಸ್ಟ್ ಇದ್ರಲ್ಲ ಈ ಡೈರೆಕ್ಷನ್ ತಾನೇ ಹೋಗ್ತಾ ಇರೋದು, 1 ಜೊತೆ ಕಂಪೇರ್ ಮಾಡುತ್ತೆ. ನೋಡು, ಐ ಆಮ್ -4, ಐ ಆಮ್ ಸ್ಮಾಲರ್ ದೆನ್ ಯು ಅಲ್ವಾ. 1ಗಿಂತ -4 ಸ್ಮಾಲ್ ಅಲ್ವಾ. ಎಸ್, -4 ಈಸ್ ಸ್ಮಾಲ್. ಓಕೆ, ಅವಾಗ ಏನಾಗುತ್ತೆ? ಸ್ವ್ಯಾಪ್ ಆಗುತ್ತೆ. 1, -4 ಈ ಜಾಗಕ್ಕೆ ಇದೋಗುತ್ತೆ, ಈ ಜಾಗಕ್ಕೆ ಇದು ಬರುತ್ತೆ. ಗಾಟ್ ಇಟ್? -4 ಇಲ್ಲಿ ಬಂತು, 1, 8, 10, 25, 2. -4 ಇಲ್ಲಿಗೆ ಬಂತು ಅಲ್ವಾ. ಮತ್ತೆ ಈಗ ಮುಂದೆ -4 ಕಂಪೇರ್ ಮಾಡೋಕ್ಕೆ ಯಾರಾದರೂ ಇದ್ದಾರಾ ಇಲ್ಲಿ? ನೋ ಎನಿ ಅದರ್ ಎಲಿಮೆಂಟ್. ಇಟ್ ಆಲ್ರೆಡಿ ಕೇಮ್ ಅಟ್ ದ ಬಿಗಿನಿಂಗ್ ಎಂಡ್. ಓಕೆ, ಯಾರೂ ಇಲ್ಲ ಅಲ್ವಾ. ಸೊ ಆಗಲೇ ಹೇಳಿದ್ನಲ್ಲ. ಸೊ ಏನು? ನೋ ಎಲಿಮೆಂಟ್, ನೋ ಸ್ಪೇಸ್ ಅಂತ ಬಂದರೆ ಏನು ಮಾಡಬೇಕು? ಪಾಸ್ನ ಸ್ಟಾಪ್ ಮಾಡಬೇಕು. ಗಾಟ್ ಇಟ್? ಆಫ್ಟರ್ ಬರೀಬೇಕು, ಸ್ವ್ಯಾಪ್ ಅಂತ ಬರೆದು 10, 2 ಅಂತ ಬರೀಬೇಕು. ಬರೆದಾದ್ಮೇಲೆ -4, 1, 8, 2 ಈ ಕಡೆ ಬರುತ್ತೆ, 10 ಹಿಂಗೆ ಬರುತ್ತೆ, 25 ಸೇಮ್ ಇರುತ್ತೆ. ಸೊ 2 ಇಲ್ಲಿದೆ, ಈಗ ಇಲ್ಲಿದೆ. ಡೈರೆಕ್ಷನ್ ಮರಿಬೇಡಿ. ನೆಕ್ಸ್ಟ್ 2 ಏನು ಮಾಡುತ್ತೆ? 8 ಜೊತೆ ಕಂಪೇರ್ ಮಾಡುತ್ತೆ. ಐ ಆಮ್ 2, ಯು ಆರ್ 8, ಐ ಆಮ್ ಸ್ಮಾಲರ್ ದೆನ್ ಯು. ನಿನಗಿಂತ ಚಿಕ್ಕವನಿದ್ದೀನಿ, ನನ್ನ ಬಿಡಪ್ಪ ಮುಂದೆ ಹೋಗೋದಕ್ಕೆ, ನೀನು ಹಿಂದೆ ಬಪ್ಪ ಅಂತ ಕರೆಯುತ್ತೆ. ಓಕೆ, ಸೊ ಇದು ಕೂಡ ಸ್ವ್ಯಾಪ್ ಆಗ್ತಾ ಇದೆ. 8, 2. ಸೊ ಹಿಯರ್ 2 ಈಸ್ ಸ್ಮಾಲ್ ಅಲ್ವಾ. ಯಾಕೆಲ್ಲ ಡೀಟೇಲಾಗಿ ಬರಿತಿದ್ದೀನಿ ಅಂದರೆ ಕೆಲವ್ರು ಬೇಗ ಅರ್ಥ ಆಗುತ್ತೆ, ಕೆಲವರಿಗೆ ಗೊತ್ತಾಗಲ್ಲ. ಅದಕ್ಕೆ ಎವ್ರಿಥಿಂಗ್ ಐ ಆಮ್ ಮೆನ್ಷನಿಂಗ್ ಹಿಯರ್. ಓಕೆ, ಸೊ ಬರೆದ್ರೆ ಏನಾಗುತ್ತೆ? ನೆಕ್ಸ್ಟು -4, 1,
2 ಈ ಕಡೆ ಬರುತ್ತೆ, 8 ಈ ಕಡೆ ಹೋಯ್ತು, 10 25 2 ಇಲ್ಲಿದೆ ಅಲ್ವಾ. ಸೊ ಮತ್ತೆ ರಿವರ್ಸ್ ಡೈರೆಕ್ಷನ್ ನಾವು ಬಿಡಬಾರ್ದು, ಯಾಕಂದ್ರೆ ಇನ್ನೂ ಇಬ್ಬರಿದ್ದಾರೆ. 2 ಏನು ಮಾಡುತ್ತೆ, 1 ಜೊತೆ ಕಂಪೇರ್ ಮಾಡುತ್ತೆ. ಸೊ ಕಂಪೇರ್ ಮಾಡಿದಾಗ ಯಾರು ಸ್ಮಾಲು, 2ನಾ? ನೋ, 1 ಸ್ಮಾಲ್. 1 ಈಸ್ ಸ್ಮಾಲ್ ಎಲಿಮೆಂಟ್. ಸೊ ಇವಾಗ ಏನಾಗುತ್ತೆ, ಸ್ವ್ಯಾಪ್ ಮಾಡಬೇಕಾ? ಇಲ್ಲ, ಆಲ್ರೆಡಿ 1 ಮುಂದೆ ಇದೆ, 2 ರೈಟ್ ಸೈಡಲ್ಲಿದೆ, ಹಿಂದೆ ಇದೆ, ರೈಟ್. ಸೊ ಈಗ ನೋ ಸ್ವ್ಯಾಪ್. ಗಾಟ್ ಇಟ್? 1 ಸ್ಮಾಲ್ ಎಲಿಮೆಂಟ್ ಅಲ್ವಾ, ಸೊ ಸ್ವ್ಯಾಪ್ ಮಾಡೋ ಅಗತ್ಯ ಇಲ್ಲ. ಸೊ ಇಲ್ಲಿ 2 ಸೋಲುತ್ತೆ, 1 ಗೆಲ್ಲುತ್ತೆ. ಗಾಟ್ ಇಟ್? ಆಮೇಲೆ ಮುಖ್ಯವಾಗಿ ಯಾವಾಗ ನೋ ಸ್ವ್ಯಾಪ್ ಅಂತ ಬಂತು, ನಾವು ಪಾಸ್ನಲ್ಲಿ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಪಾಸ್ಗೆ ಹೋಗಬೇಕಾ? ನೋ. ಪಾಸ್ 5 ಸ್ಟಾರ್ಟಿಂಗ್ಗೆ ಫಾರ್ಮುಲಾ ಹಾಕಿದ್ವಲ್ಲ ನಾವು, 6 - 1 = 5 ಪಾಸಸ್ ಅಂತ. ಸೊ 5 ಪಾಸಸ್ ಮುಗೀತು. ಹಾಗಾದರೆ ಬಂದಿರೋ ಆನ್ಸರ್ ಪೂರ್ತಿ ಸಾಲ್ಟ್ ಆಗಿದೆಯಾ? ಎಲ್ಲ ಅಸೆಂಡಿಂಗ್ ಆರ್ಡರಲ್ಲಿ ಇದೆಯಾ? ಚೆಕ್ ಮಾಡೋಣ. -4, ಹೌದು, 1 2 8 10 25 ಕರೆಕ್ಟಾಗಿದೆಯಲ್ವಾ? ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ, -4 ಫಸ್ಟ್ ಬಾಕ್ಸ್ ಹಾಕೊಂಬಿಡಿ, 1 2 8 10 25. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಮೆಥಡ್ ಆಫ್ ಇನ್ಸರ್ಷನ್ ಸಾರ್ಟ್. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಅದರ್ ಪ್ರಾಬ್ಲಮ್ಸ್ನ ಹಾಕ್ಕೊಂಡು ಸೇಮ್ ಇದೇ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡಿ. ನೆನಪಿರಲಿ, ಯಾವಾಗ ನೋ ಸ್ವ್ಯಾಪ್ ಅಂತ ಬರುತ್ತೆ, ರೈಟ್. ಸೊ ಆಮೇಲೆ ನೆಕ್ಸ್ಟು ನೋ ಸ್ಪೇಸ್ ಅಂತ ಅಂದ್ಕೊಳ್ಳಿ. ಅದನ್ನು ಮುಂದೆ ಫ್ರಂಟ್ ಎಲಿಮೆಂಟ್ ಬಂದುಬಿಡುತ್ತೆ. ಅದು ಫ್ರಂಟ್ ಎಲಿಮೆಂಟಿಗೆ ಮುಂದೆ ಬಂದಾಗ ಏನಾಗಬೇಕು? ಸ್ಟಾಪ್ ಆಗಬೇಕು. ಗಾಟ್ ಇಟ್?